ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಅಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದೇವನಹಳ್ಳಿ. ಈ ಆನ್ಲೈನ್ ವಿಡಿಯೋ ಮುಖಾಂತರ ನಾನು ಇಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ತೃತೀಯ ಸೆಮಿಸ್ಟರ್ BA ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪತ್ರಿಕೆ 3 ಸಾರ್ವಜನಿಕ ಆಡಳಿತ ಪ್ರಕ್ರಿಯೆಗಳು ಇದರ ಮೊದಲ ಮಾಡೆಲ್ 2ನೇ ಅಧಿವೇಶನ, ಮಾಡೆಲ್ ನಂಬರ್ 1 ಸೆಷನ್ ನಂಬರ್ 2, ಐ ಮೀನ್ ಫಸ್ಟ್ ಚಾಪ್ಟರ್ ಸೆಕೆಂಡ್ ಟಾಪಿಕ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪ್ರೋಸೆಸ್, ಇದಕ್ಕೆ ಸಂಬಂಧಪಟ್ಟಂತೆ ಈ ತರಗತಿಯಲ್ಲಿ ನಾನು ವಿವರಿಸ್ತಾ ಇದ್ದೀನಿ. ಟಾಪಿಕ್ ಹೆಸರು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್, ಖಾಸಗಿ ಆಡಳಿತ ಮತ್ತು ಸಾರ್ವಜನಿಕ ಆಡಳಿತ. ಇದರ ಅರ್ಥ ಹಾಗೂ ಈ ಆಡಳಿತಗಳ ನಡುವೆ ಇರತಕ್ಕಂತಹ ವ್ಯತ್ಯಾಸಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಆಡಳಿತದ ಕಾರ್ಯಚಟುವಟಿಕೆಗಳ ನಿರ್ವಹಣೆಯು ಸರ್ಕಾರಿ ಸಂಸ್ಥೆಗಳಿಂದ ನಿರ್ವಹಿಸಲ್ಪಟ್ಟಾಗ ಅದನ್ನು ಸಾರ್ವಜನಿಕ ಆಡಳಿತ ಅಥವಾ ಸರ್ಕಾರಿ ಆಡಳಿತ ಅಂತಲೂ, ಆಡಳಿತದ ಕಾರ್ಯಚಟುವಟಿಕೆಗಳ ನಿರ್ವಹಣೆಯು ಖಾಸಗಿ ಸಂಸ್ಥೆಗಳಿಂದ ನಿರ್ವಹಿಸಲ್ಪಟ್ಟಾಗ ಅದನ್ನು ಖಾಸಗಿ ಆಡಳಿತ ಎಂದು ಕರೆಯುತ್ತಾರೆ. ಆಡಳಿತ ಕಾರ್ಯಚಟುವಟಿಕೆಗಳ ನಿರ್ವಹಣೆನ ಸರ್ಕಾರಿ ಸಂಸ್ಥೆಗಳು ನಿರ್ವಹಿಸಿದ್ರೆ ಅದು ಸರ್ಕಾರಿ ಅಥವಾ ಸಾರ್ವಜನಿಕ ಆಡಳಿತ. ಆಡಳಿತ ಕಾರ್ಯಚಟುವಟಿಕೆಗಳ ನಿರ್ವಹಣೆ ಖಾಸಗಿ ಸಂಸ್ಥೆಗಳಿಂದ ನಿರ್ವಹಿಸಲ್ಪಟ್ಟಾಗ ಅದನ್ನು ಖಾಸಗಿ ಆಡಳಿತ ಅಂತ ಕರೀತಾರೆ. ಉದಾಹರಣೆಗೆ ಹೇಳೋದಾದರೆ, ಸರ್ಕಾರಿ ಕಾಲೇಜು ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಿದ್ದರೆ ಖಾಸಗಿ ಕಾಲೇಜು ಖಾಸಗಿ ಆಡಳಿತಕ್ಕೆ ಸಂಬಂಧಪಟ್ಟಿರುತ್ತದೆ. ಇನ್ನೊಂದು ಉದಾಹರಣೆ ಹೇಳೋದಾದರೆ, ಸರ್ಕಾರಿ ಆಸ್ಪತ್ರೆಗಳು, ಆರೋಗ್ಯ ಕೇಂದ್ರಗಳು ಸಾರ್ವಜನಿಕ ಆಡಳಿತಕ್ಕೆ ಉದಾಹರಣೆ ಆದರೆ, ಖಾಸಗಿ ನರ್ಸಿಂಗ್ ಹೋಮ್ಗಳು, ಖಾಸಗಿ ಆಸ್ಪತ್ರೆಗಳು ಖಾಸಗಿ ಆಡಳಿತಕ್ಕೆ ಉದಾಹರಣೆ ಆಗುತ್ತೆ. ಈ ಎರಡೂ ಆಡಳಿತಗಳ ನಡುವೆ ವ್ಯತ್ಯಾಸಗಳಿಲ್ಲ ಅಂತ ಕೆಲವು ಲೇಖಕರು ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ ಎರಡೂ ಆಡಳಿತಗಳು ಒಂದೇನೆ, ಏನು ವ್ಯತ್ಯಾಸ ಬರೋದಿಲ್ಲ, ಇವುಗಳ ನಡುವೆ ಸಾಮಾನ್ಯ ಲಕ್ಷಣಗಳು ಕಂಡುಬರುತ್ತೆ ಅನ್ನೋದು ಅವರ ಅಭಿಪ್ರಾಯ. ವ್ಯತ್ಯಾಸಗಳಿಲ್ಲ ಅಂತ ಹೇಳಿರೋ ಲೇಖಕರು ಅಂತ ಹೇಳಿದ್ರೆ ಹೆನ್ರಿ ಫಾಯೆಲ್, MP ಫಾಲೆಟ್, ಉರ್ವಿಕ್ ಮತ್ತು ಇರ್ವಿನ್ ಮುಂತಾದವರು. ಅಂದರೆ ವ್ಯತ್ಯಾಸಗಳಿಲ್ಲ ಅಂತ ಹೇಳಿರೋರು ಇವರು. ಹೆನ್ರಿ ಫಾಯೆಲ್, MP ಫಾಲೆಟ್, ಉರ್ವಿಕ್ ಮತ್ತು ಇರ್ವಿನ್ ಪ್ರಕಾರ ಈ ಎರಡು ಆಡಳಿತಗಳ ನಡುವೆ ವ್ಯತ್ಯಾಸ ಏನೂ ಇಲ್ಲ. ಆದರೆ ಎರಡನೇ ಗುಂಪಿನ ಲೇಖಕರು ಈ ಎರಡೂ ಆಡಳಿತಗಳ ನಡುವೆ, ಐ ಮೀನ್ ಖಾಸಗಿ ಆಡಳಿತ ಮತ್ತು ಸರ್ಕಾರಿ ಆಡಳಿತದ ನಡುವೆ ವ್ಯತ್ಯಾಸಗಳಿವೆ ಅಂತ ಹೇಳಿದ್ದಾರೆ. ಅವ್ರು ಯಾರು ಅಂತ ಹೇಳಿದ್ರೆ ಸೈಮನ್, ಪಾಲ್ H. ಆಪಲ್ ಬಿ, ಸರ್ ಜೋಸಿಯಾ ಸ್ಟಾಂಪ್ ಮತ್ತು ಡ್ರಕರ್. ಇವರ ಪ್ರಕಾರ ವ್ಯತ್ಯಾಸಗಳಿವೆ, ಅವೆರಡು ಒಂದೇ ಅಲ್ಲ, ಬೇರೆ ಬೇರೆ. There is no common agreement among the writers about difference between public and private administration. Some writers says that there is no differences between these administrations. They are common, they are identical. There is no differences between these two administrations. This opinion held by Henry Fayol, MP Follett, Urwick and Irwin. These thinkers said that there is no difference between private and public administration. But this opinion is not approved by some other thinkers. The second group of writers holds the opinion that the two administrations are not identical. They differ with each other. These thinkers, these writers are Simon, Paul H. Appleby, Sir Josiah Stump and Drecker. These writers holds the opinion that there is difference between these two administration. Private administration is different from government administration. They are not identical according to these thinkers. ಹಾಗಾದರೆ ಸಾರ್ವಜನಿಕ ಮತ್ತು ಖಾಸಗಿ ಆಡಳಿತಗಳ ನಡುವೆ ವ್ಯತ್ಯಾಸಗಳಿದೆ. ಯಾವ್ಯಾವ ವ್ಯತ್ಯಾಸಗಳನ್ನು ಗುರುತಿಸ್ಬೋದು ಮುಖ್ಯವಾಗಿ ಹೇಳೋದಾದರೆ ಒನ್ ಬೈ ಒನ್ ತಿಳ್ಕೊಳ್ಳೋಣ. ರಾಜಕೀಯ ನಿರ್ದೇಶನ, ಪೊಲಿಟಿಕಲ್ ಗೈಡೆನ್ಸ್ ಆರ್ ಡೈರೆಕ್ಷನ್, ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಿರ್ದೇಶನವನ್ನು ಸಾರ್ವಜನಿಕ ಆಡಳಿತದಲ್ಲಿ ಕಾಣ್ಬೋದು. ಸಾರ್ವಜನಿಕ ಆಡಳಿತ ಸರ್ಕಾರದ ಆಡಳಿತವಾಗಿದ್ದು ಪ್ರತಿಯೊಂದು ಇಲಾಖೆಗೆ ಸಂಬಂಧಪಟ್ಟಂತೆ ರಾಜಕೀಯ ನಿರ್ದೇಶನ ಇರುತ್ತೆ. ಇಲಾಖಾ ಮುಖ್ಯಸ್ಥರು ನೀಡುವ ನಿರ್ದೇಶನಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗುತ್ತೆ. ಸಂಬಂಧಪಟ್ಟ ಆಡಳಿತ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥವರು. ಸೊ ಯಾವ ರಾಜಕೀಯ ಪಕ್ಷ ಅಧಿಕಾರದಲ್ಲಿರುತ್ತದೆಯೋ ಅದರ ನೀತಿಗನುಗುಣವಾಗಿ ಆಡಳಿತ ನಿರ್ವಹಿಸಲ್ಪಡುತ್ತೆ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ. ಅಂದರೆ ಸಾರ್ವಜನಿಕ ಆಡಳಿತದಲ್ಲಿ ರಾಜಕೀಯ ನಿರ್ದೇಶನ ಇರುತ್ತದೆ.
ಆದರೆ ಖಾಸಗಿ ಆಡಳಿತದಲ್ಲಿ ರಾಜಕೀಯ ನಿರ್ದೇಶನ ಹೆಚ್ಚಾಗಿ ಕಾಣಕ್ಕೆ ಬರಲ್ಲ. ಆ ಆಡಳಿತದ ಮುಖ್ಯಸ್ಥ ಖಾಸಗಿ ವ್ಯಕ್ತಿ ಆಗಿರ್ಬೋದು, ಸಂಸ್ಥೆ ಆಗಿರ್ಬೋದು, ಅವರ ನಿಯಮಗಳಿಗೆ ಅನುಗುಣವಾಗಿ ಅಲ್ಲಿ ಆಡಳಿತ ನಡೀತಾ ಇರುತ್ತೆ. ಎರಡನೇ ವ್ಯತ್ಯಾಸ, ಪ್ರಮುಖ ಉದ್ದೇಶಕ್ಕೆ ಸಂಬಂಧಪಟ್ಟಂತೆ, ಮೈನ್ ಆಬ್ಜೆಕ್ಟಿವ್. ಸರ್ಕಾರಿ ಆಡಳಿತದ ಮುಖ್ಯ ಉದ್ದೇಶ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸೋದು. ದ ಮೈನ್ ಆಬ್ಜೆಕ್ಟಿವ್ ಆಫ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಇಸ್ ಟು ಸರ್ವ್ ದ ಪೀಪಲ್, ವೈಲ್ ದ ಮೈನ್ ಆಬ್ಜೆಕ್ಟಿವ್ ಆಫ್ ದ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಇಸ್ ಟು ಗೈನ್ ಪ್ರಾಫಿಟ್. ಲಾಭ ಮಾಡೋದೇ ಖಾಸಗಿ ಆಡಳಿತದ ಉದ್ದೇಶ ಆಗಿರುತ್ತೆ. ಉದಾಹರಣೆಗೆ ಹೇಳೋದಾದರೆ, ಸರ್ಕಾರಿ ಕಾಲೇಜು ಸಾರ್ವಜನಿಕ ಆಡಳಿತಕ್ಕೆ ಉದಾಹರಣೆಯಾಗಿದ್ದು, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದ್ದರೂ ಸಹ ಗುಣಮಟ್ಟದ ಶಿಕ್ಷಣವನ್ನು ಸೇವೆಯ ದೃಷ್ಟಿಯಿಂದ ನೀಡಲಾಗುತ್ತೆ. ಇಲಾಖೆಗೆ ನಷ್ಟ ಆದರೂ ಸಹ ಕಾಲೇಜನ್ನು ನಡೆಸ್ಕೊಂಡು ಹೋಗ್ತಾರೆ. ಅದೇ ಖಾಸಗಿ ಕಾಲೇಜಿನ ಆಡಳಿತಕ್ಕೆ ಬಂದಾಗ ವಿದ್ಯಾರ್ಥಿಗಳೇನಾದರೂ ಸೇರದೆ ಹೋದರೆ, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದರೆ ಕಾಲೇಜನ್ನೇ ಮುಚ್ಚೋ ಸಾಧ್ಯತೆ ಇರುತ್ತೆ. ಇಲ್ಲಿ ಖಾಸಗಿ ಕಾಲೇಜಿನ ಉದ್ದೇಶ ಲಾಭ ಮಾಡೋದಾದರೆ, ಸರ್ಕಾರಿ ಕಾಲೇಜಿನ ಉದ್ದೇಶ ಸೇವೆ ಮಾಡೋದಾಗಿರುತ್ತೆ. ಸರ್ಕಾರಿ ಕಾಲೇಜು ಸಾರ್ವಜನಿಕ ಆಡಳಿತಕ್ಕೆ ಎಕ್ಸಾಂಪಲ್, ಖಾಸಗಿ ಕಾಲೇಜು ಖಾಸಗಿ ಆಡಳಿತಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ಅದೇ ರೀತಿ ನೀವು ಸರ್ಕಾರಿ ಆರೋಗ್ಯ ಸಂಸ್ಥೆಗಳು, ಖಾಸಗಿ ಆರೋಗ್ಯ ಸಂಸ್ಥೆಗಳು, ಸರ್ಕಾರಿ ಸಾರಿಗೆ ಸಂಸ್ಥೆ, ಖಾಸಗಿ ಸಾರಿಗೆ ಸಂಸ್ಥೆ, ಈ ಥರ ನೋಡ್ತಾ ಇರ್ಬೋದು. ಅಂದರೆ ಉದ್ದೇಶದಲ್ಲಿ ವ್ಯತ್ಯಾಸಗಳಿರುತ್ತೆ. ಸರ್ಕಾರಿ ಆಡಳಿತದ ಉದ್ದೇಶ ಸೇವೆ ಸಲ್ಲಿಸೋದು, ನಷ್ಟ ಆದರೂ ಸೇವೆ ಸಲ್ಲಿಸುತ್ತೆ. ಆದರೆ ನಷ್ಟ ಆದರೆ ಖಾಸಗಿ ಆಡಳಿತ ಸೇವೆ ಸಲ್ಲಿಸೋದನ್ನು ನಿಲ್ಲಿಸ್ಬಿಡುತ್ತೆ. ಎರಡನೇದಾಗಿ ಸೇವೆಯ ಬೆಲೆ, ವ್ಯಾಲ್ಯೂ ಆಫ್ ಸರ್ವಿಸ್. ಮೂರನೇದಾಗಿ ಸೇವೆಯ ಬೆಲೆ ವ್ಯಾಲ್ಯೂ ಆಫ್ ಸರ್ವಿಸ್. ಆದಾಯ ಮತ್ತು ಖರ್ಚು. ಆದಾಯನ ನೋಡಿಕೊಂಡು ಖಾಸಗಿ ಸಂಸ್ಥೆಗಳಲ್ಲಿ ಖರ್ಚು ಮಾಡಲಾಗುತ್ತೆ. ಎಷ್ಟು ಆದಾಯ ಬರುತ್ತೆ, ಎಷ್ಟು ಖರ್ಚು ಮಾಡಬೇಕು, ಏನು ಲಾಭ ಮಾಡಬೇಕು ಅನ್ನೋದ್ರ ಮೇಲೆ. ಆದರೆ ಸರ್ಕಾರಿ ಆಡಳಿತದಲ್ಲಿ ಆದಾಯ ಕಡಿಮೆ ಬಂದರೂ ಖರ್ಚು ಹೆಚ್ಚಾದರೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಅಂದರೆ ಸೇವೆಯ ಬೆಲೆ ಸರ್ಕಾರಿ ಆಡಳಿತಕ್ಕಿಂತ ಖಾಸಗಿ ಆಡಳಿತದಲ್ಲಿ ಬಹಳ ಮಹತ್ವ ಕೊಡಲಾಗುತ್ತೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಈಗ ಸಾರಿಗೆ ಸಂಸ್ಥೆ ನಷ್ಟದಲ್ಲಿದ್ದರೂ ಸಹ, ಆದಾಯ ಬರಲಿಲ್ಲ ಅಂದರೂ ಸಹ ಸರ್ಕಾರ ಸೇವೆಯನ್ನು ಒದಗಿಸ್ತಾ ಇದೆ. ಆದರೆ ಖಾಸಗಿ ಸಂಸ್ಥೆಗಳು ಆದಾಯನ ನೋಡಿಕೊಂಡು ತಮ್ಮ ಸಂಸ್ಥೆಯ ಸೇವೆಯನ್ನು ಒದಗಿಸೋದಕ್ಕೆ ಇಷ್ಟಪಡುತ್ತೆ. ನೆಕ್ಸ್ಟ್, ಕಾರ್ಯಗಳ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ದ ನೇಚರ್ ಆಫ್ ವರ್ಕ್. ಸರ್ಕಾರದ ಆಡಳಿತದ ಅಥವಾ ಸಾರ್ವಜನಿಕ ಆಡಳಿತದ ಕಾರ್ಯಗಳ ಸ್ವರೂಪ ಬಹಳ ವಿಶಾಲವಾಗಿರುತ್ತೆ. ಕೆಲವು ಕ್ಷೇತ್ರಗಳಲ್ಲಿ ಏಕಸ್ವಾಮ್ಯತೆಯನ್ನು ಪಡೆದಿರ್ಬೋದು. ಆದರೆ ಖಾಸಗಿ ಆಡಳಿತದ ಕಾರ್ಯದ ಸ್ವರೂಪ ಅಷ್ಟು ವಿಶಾಲವಾಗಿರೋದಿಲ್ಲ, ಕೆಲವೊಮ್ಮೆ ಸೀಮಿತವಾಗಿರುತ್ತೆ. ಉದಾಹರಣೆಗೆ ಹೇಳೋದಾದರೆ, ರೈಲ್ವೇಸ್, ಭಾರತದಲ್ಲಿ ರೈಲ್ವೆ ಇರ್ಬೋದು, ಏರ್ಲೈನ್ಸ್ ಇರ್ಬೋದು, ಇವೆಲ್ಲ ಅಂಚೆ ಮತ್ತು ತಂತಿ ಇರ್ಬೋದು, ಇಂತಹ ಕಾರ್ಯಗಳನ್ನು ಸರ್ಕಾರನೇ ನೋಡ್ಕೊಳ್ಳುತ್ತೆ ರಾಷ್ಟ್ರದಾದ್ಯಂತ. ಆದರೆ ಖಾಸಗಿ ಆಡಳಿತ ಇಷ್ಟು ದೊಡ್ಡ ಸೇವೆಗಳನ್ನು ನಿರ್ವಹಿಸೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ಹೇಳೋದು, ನೇಚರ್ ಆಫ್ ವರ್ಕಲ್ಲಿ ಖಾಸಗಿ ಆಡಳಿತದ ಸ್ವರೂಪ ಸೀಮಿತವಾಗಿದ್ದರೆ ಸಾರ್ವಜನಿಕ ಆಡಳಿತದ ಸ್ವರೂಪ ವಿಶಾಲವಾಗಿರುತ್ತೆ. ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ವೈಡರ್ ದ್ಯಾನ್ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್. The scope of private administration is limited, while the scope of public administration is broader. Next, ಸಾರ್ವಜನಿಕ ಜವಾಬ್ದಾರಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ, ಎರಡೂ ಆಡಳಿತಗಳು ಸಾರ್ವಜನಿಕರಿಗೆ ಜವಾಬ್ದಾರಿ ಆಗಿರುತ್ತವೆ. ಆದರೆ ಸರ್ಕಾರಿ ಆಡಳಿತ ಹೆಚ್ಚು ಜವಾಬ್ದಾರಿಯಿಂದ ಕೂಡಿರುತ್ತೆ. ಸರ್ಕಾರ ನಿರ್ವಹಿಸ್ತಕ್ಕಂತಹ ಆಡಳಿತಕ್ಕೆ ಶಾಸಕಾಂಗಕ್ಕೆ ಹೊಣೆಯಾಗಿರ್ತಾರೆ ಅವರು. ಸರ್ಕಾರಿ ಆಡಳಿತಗಾರರು, ಮಂತ್ರಿಗಳಾಗಿರಬಹುದು, ಅಧಿಕಾರಿಗಳಾಗಿರ್ಬೋದು, ಶಾಸಕಾಂಗಕ್ಕೆ ಉತ್ತರ ಕೊಡಬೇಕಾಗುತ್ತೆ ತಮ್ಮ ಆಡಳಿತ ನಿರ್ವಹಣೆಗೆ ಸಂಬಂಧಪಟ್ಟಂತೆ. ಆದರೆ ಖಾಸಗಿ ಆಡಳಿತದವರು, ಖಾಸಗಿ ಆಡಳಿತದ ಮುಖ್ಯಸ್ಥ ಅವನೇ ನಿಯಂತ್ರಣ ಹೊಂದಿರ್ತಾನೆ. ಅವ್ರನ್ನ ತನ್ನ ಅಧೀನದಲ್ಲಿರ್ತಕ್ಕಂಥವ್ರನ್ನ ನಿಯಂತ್ರಿಸ್ತಕ್ಕಂಥ ಜವಾಬ್ದಾರಿ ಖಾಸಗಿ ಆಡಳಿತದ ಮುಖ್ಯಸ್ಥನಿಗಿರುತ್ತೆ. ಆದರೆ ಸಾರ್ವಜನಿಕ ಆಡಳಿತ ಶಾಸಕಾಂಗಕ್ಕೆ, ಅದರ ಮೂಲಕ ಸಾರ್ವಜನಿಕರಿಗೂ ಅದು ಹೊಣೆಯಾಗಿರುತ್ತೆ. ನಂತರ ನೋಡೋದಾದರೆ, ಕಾರ್ಯವಿಧಾನ ಹೇಗಿರುತ್ತೆ, ಪ್ರೊಸೀಜರ್ ಆಫ್ ವರ್ಕ್, ಯೂನಿಫಾರ್ಮ್ ಪಾಲಿಸಿ. ಏಕರೂಪದ ನೀತಿನ ನಾವು ಸರ್ಕಾರಿ ಆಡಳಿತದಲ್ಲಿ ಕಾಣ್ಬೋದು. ಅಂದರೆ ನೀತಿ ನಿಯಮಗಳಿಗೆ ಅನುಗುಣವಾಗಿ
ಒಂದೇ ರೀತಿಯ ಸೌಲಭ್ಯಗಳನ್ನು ಸಾರ್ವಜನಿಕ ಆಡಳಿತ ಒದಗಿಸುತ್ತೆ. ಆದರೆ ಖಾಸಗಿ ಆಡಳಿತ ಲಾಭದ ದೃಷ್ಟಿಯಿಂದ ತನ್ನ ಕಾರ್ಯವಿಧಾನನ ಬದಲಾಯಿಸ್ಕೊಳ್ತಾ ಇರ್ಬೋದು. ಒಂದೇ ರೀತಿಯ ಕಾರ್ಯವಿಧಾನ ಅದು ಅನುಸರಿಸೋದಿಲ್ಲ. ತನಗೆ ಅನುಕೂಲ ಆಗುವ ಕಾರ್ಯವಿಧಾನನ ಅವರು ಅನುಸರಿಸ್ತಾರೆ. ಆದರೆ ಸಾರ್ವಜನಿಕ ಆಡಳಿತದ ಕಾರ್ಯವಿಧಾನ ಏಕರೂಪತೆಯಿಂದ ಕೂಡಿರುತ್ತೆ. ನೆಕ್ಸ್ಟ್, ಕಾನೂನಿನ ನಿಯಂತ್ರಣ ಮತ್ತು ಅನಮ್ಯತೆ ಎಲ್ಲಿ ಕಂಡುಬರುತ್ತೆ ಅಂತ. ಸಾರ್ವಜನಿಕ ಆಡಳಿತದ ಮೇಲೆ ಕಾನೂನಿನ ನಿಯಂತ್ರಣ ಹೆಚ್ಚಿರುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸಾರ್ವಜನಿಕ ಆಡಳಿತ ಕಾನೂನಿನ ಪ್ರಕಾರನೇ ನಿರ್ವಹಿಸುತ್ತೆ ಕಾರ್ಯನ. ಕಾನೂನನ್ನು ಬಿಟ್ಟು ಕಾರ್ಯನಿರ್ವಹಿಸಕ್ಕೆ ಹೋಗೋದಿಲ್ಲ. ಹಾಗೆಯೇ ಆಡಳಿತದಲ್ಲಿ ಸರಳತೆಗಿಂತ ಅನಮ್ಯತೆ ಇರುತ್ತೆ ಸಾರ್ವಜನಿಕ ಆಡಳಿತದಲ್ಲಿ. ಯಾಕೆಂದರೆ ಕಾನೂನನ್ನು ಬಿಟ್ಕೊಡೋಕೆ ಹೋಗೋದೇ ಇಲ್ಲ. ಅವರು ನೀತಿ ನಿಯಮಗಳಿಗೆ ಅನುಗುಣವಾಗಿ ಆಡಳಿತ ಮಾಡ್ತಾರೆ. ಸ್ವಂತ ಅಭಿಪ್ರಾಯಗಳಿಗೆ ಅನುಗುಣವಾಗಿ ಯಾರಿಗೋ ಅನುಕೂಲ ಮಾಡಿಕೊಡ್ಬೇಕಂತ ಆಡಳಿತದಲ್ಲಿ ಬ್ರೇಕ್ ಮಾಡೋಕ್ಕೆ ಹೋಗಲ್ಲ. ಕಾನೂನುಗಳನ್ನು ನಿಯಮಗಳನ್ನು ಬ್ರೇಕ್ ಮಾಡೋಕ್ಕೆ ಹೋಗಲ್ಲ, ಮುರಿಯೋಕ್ಕೆ ಹೋಗೋದಿಲ್ಲ. ಆದರೆ ಖಾಸಗಿ ಆಡಳಿತ ತನಗೆ ಅನುಕೂಲ ಆಗೋದಾದರೆ ತಾನೇ ರೂಪಿಸ್ಕೊಂಡಿರ್ತಕ್ಕಂಥ ನಿಯಮಗಳನ್ನು ಸರಳವಾಗಿ ಬದಲಾಯಿಸ್ಕೊಳ್ಳುತ್ತೆ ಅದು ತನ್ನ ಅನುಕೂಲಕ್ಕೆ ತಕ್ಕಂತೆ. ಆದರೆ ಸಾರ್ವಜನಿಕ ಆಡಳಿತದಲ್ಲಿ ಬಿಗಿಯಾದ ಕಾನೂನಿನ ನಿಯಂತ್ರಣ ಇರುತ್ತೆ. ಇನ್ನು ದಕ್ಷತೆಯನ್ನು ನೋಡೋದಾದರೆ ಯಾವ ಆಡಳಿತದಲ್ಲಿ ದಕ್ಷತೆ ಇರುತ್ತೆ ಅಂತ. ಎರಡೂ ಆಡಳಿತದಲ್ಲಿ ದಕ್ಷತೆ ಇರಬಹುದು, ಆದರೆ ಹೆಚ್ಚಿನ ದಕ್ಷತೆನ ಖಾಸಗಿ ಆಡಳಿತದಲ್ಲಿ ಕಾಣ್ಬೋದು. ಖಾಸಗಿ ಆಡಳಿತದ ಉದ್ಯೋಗಿಗಳು ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕಾಗುತ್ತೆ. ಯಾಕೆಂದರೆ ಅವರಿಗೆ ಭದ್ರತೆ ಇರೋದಿಲ್ಲ, ಉದ್ಯೋಗದ ಭದ್ರತೆ ಇರೋದಿಲ್ಲ. ಯಾವ ಕೆಲಸದಲ್ಲಿ ಅದಕ್ಷತೆ ಕಂಡು ಬರುತ್ತೋ ತಕ್ಷಣ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೋದು. ಆದರೆ ಸರ್ಕಾರದ ನೀತಿ ನಿಯಮಗಳು ನೌಕರರ ಹಿತಾಸಕ್ತಿಗೆ ಅನುಗುಣವಾಗಿರುತ್ತವೆ. ಕೆಲವೊಮ್ಮೆ ಖಾಸಗಿ ಆಡಳಿತನ ಹೋಲಿಸಿದ್ರೆ ಸ್ವಲ್ಪ ಮಟ್ಟಿಗೆ ದಕ್ಷತೆ ಸರ್ಕಾರಿ ಆಡಳಿತದಲ್ಲಿ ಕಡಿಮೆ ಅಂತ ಹೇಳಿದ್ರೂ ಕೂಡ ನಿಯಮಗಳಿಗನುಸಾರವಾಗಿ ಆಡಳಿತ ಅಲ್ಲಿ ನಡೆಯುತ್ತೆ. ಬಟ್ ಖಾಸಗಿ ಆಡಳಿತದಲ್ಲಿ ದಕ್ಷತೆ ಹೆಚ್ಚಾಗಿ ಕಾಣ್ಬೋದು ನಾವು. ನೆಕ್ಸ್ಟ್, ಹಣಕಾಸಿನ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಸಾರ್ವಜನಿಕ ಆಡಳಿತದಲ್ಲಿ ಶಾಸಕಾಂಗ ಹಣಕಾಸಿನ ನಿಯಂತ್ರಣ ಹೊಂದಿರುತ್ತೆ. ಸರ್ಕಾರದ ಪ್ರತಿಯೊಂದು ಇಲಾಖೆ ನಿರ್ವಹಿಸುವ ಕಾರ್ಯಗಳು, ಅದರ ಖರ್ಚು ವೆಚ್ಚಗಳನ್ನು ಶಾಸಕಾಂಗ ಬಡ್ಜೆಟ್ ಮೂಲಕ ನಿಗದಿಪಡಿಸುತ್ತೆ. ಸರ್ಕಾರ ಏನೇ ಹಣ ಖರ್ಚು ಮಾಡಬೇಕಾದರೂ ಶಾಸಕಾಂಗದ ಅನುಮತಿ ಪಡಿಬೇಕಾಗುತ್ತೆ. ಆದರೆ ಖಾಸಗಿ ಆಡಳಿತದಲ್ಲಿ ಸಂಸ್ಥೆಯ ಮುಖ್ಯಸ್ಥ ಖಾಸಗಿ ಆಡಳಿತದ ಮುಖ್ಯಸ್ಥನೇ ಹಣಕಾಸಿನ ನಿಯಂತ್ರಣ ಹೊಂದಿರ್ತಾನೆ. ಆನಂತರ ಭದ್ರತೆ, ಚುರುಕು ಮತ್ತು ಶಿಸ್ತು, ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಸಾರ್ವಜನಿಕ ಆಡಳಿತದಲ್ಲಿ ಉದ್ಯೋಗಿಗಳಿಗೆ ಭದ್ರತೆ ಹೆಚ್ಚಿರುತ್ತದೆ. ಖಾಸಗಿ ಆಡಳಿತದಲ್ಲಿ ಅವರು ಚುರುಕಾಗಿ ಕೆಲಸ ನಿರ್ವಹಿಸ್ತಾರೆ. ಶಿಸ್ತನ್ನು ಎರಡೂ ಆಡಳಿತಗಳಲ್ಲಿ ಕಾಣ್ಬೋದು, ಆದರೆ ಹೆಚ್ಚಾಗಿ ಇದು ಖಾಸಗಿ ಆಡಳಿತದಲ್ಲಿ ಕಂಡುಬರುತ್ತೆ. ಇಷ್ಟು ವ್ಯತ್ಯಾಸಗಳನ್ನು ನಾವು ಸಾರ್ವಜನಿಕ ಮತ್ತು ಖಾಸಗಿ ಆಡಳಿತದಲ್ಲಿ ಕಾಣಬಹುದು. ಆದರೆ ಕೆಲವು ಸಾಮ್ಯತೆಗಳು ಕೂಡ ಇರೋದನ್ನು ನಾವು ನೋಡ್ಬೋದು. ಖಾಸಗಿ ಆಡಳಿತ ಮತ್ತು ಸಾರ್ವಜನಿಕ ಆಡಳಿತ ಕೆಲವು ನಿಯಮಗಳಿಗೆ ಅನುಗುಣವಾಗಿಯೇ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸೋದಕ್ಕೋಸ್ಕರವಾಗಿ ಕಾರ್ಯನಿರ್ವಹಿಸ್ತಾ ಇರುತ್ತವೆ. ಆದರೆ ಇವೆರಡೂ ಒಂದೇ ಅಲ್ಲ, ಇವೆರಡೂ ಬೇರೆ ಬೇರೆ. ಇವುಗಳ ನಡುವೆ ವ್ಯತ್ಯಾಸ ಇರೋದನ್ನು ಕಾಣ್ಬೋದು ನಾವು. ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು ಆಲ್.